ಶ್ರೀಮದ್ ಭಾಗವತದಲ್ಲಿ ಮಹರ್ಷಿ ವೇದವ್ಯಾಸರು ಕೃಷ್ಣಸ್ತು ಭಗವಾನ್ ಸ್ವಯಂ ಎಂದು ಹೇಳಿದ್ದಾರೆ. ಆತ ಸ್ವಯಂ ರೂಪಿ ಪರಮಾತ್ಮನ ಮೂಲ ಅಥವಾ ಪರಮೋಚ್ಚ ವ್ಯಕ್ತಿತ್ವ ಎಂದು ಹೇಳಲಾಗುತ್ತದೆ. ಅವನು ತನ್ನ ವಿವಿಧ ಗುಣಗಳು ಮತ್ತು ಅವತಾರಗಳನ್ನು ವಿವರಿಸುವ ಅಸಂಖ್ಯಾತ ಹೆಸರುಗಳನ್ನು ಹೊಂದಿದ್ದಾನೆ. ಇವತ್ತು ನಾವು ಕೃಷ್ಣನ 108 ಹೆಸರುಗಳಿರುವ ಶ್ರೀಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪಠಿಸೋಣ. ಇದು ನಾರದ ಪಂಚರಾತ್ರದ ಜ್ಞಾನಾಮೃತ ಸಾರದ ಭಾಗ. ಶೇಷ ಋಷಿ ಮತ್ತು ಧರಣಿ ದೇವಿಯ ಸಂವಾದ ಮತ್ತು ಮಹೇಶ್ವರ ಮತ್ತು ಪಾರ್ವತೀ ದೇವಿಯ ಸಂವಾದವನ್ನು ಒಳಗೊಂಡಿದೆ ಈ ಅಷ್ಟೋತ್ತರ ಶತನಾಮ ಸ್ತೋತ್ರ. ಈ ಸ್ತೋತ್ರದ ಕೊನೆಯಲ್ಲಿ ಕೃಷ್ಣ ನಾಮಾಮೃತವು ಪರಮಾನಂದದಾಯಕವೂ ಶ್ರೀಕೃಷ್ಣನಿಗೆ ಪ್ರಿಯಕರವೂ ಆಗಿದೆ. ಇದು ಎಲ್ಲ ಉಪದ್ರವಗಳ ನಾಶಕ, ಆಯುಷ್ಯಕರವೂ ದುಃಖನಾಶವೂ ಆಗಿದೆ. ಈ ಅಷ್ಟೋತ್ತರ ಶತನಾಮವನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ಈ ಜನ್ಮದಲ್ಲಿ ಮಾಡಿದ ತೀರ್ಥಯಾತ್ರೆ, ದಾನ ಇತ್ಯಾದಿಗಳ ಪುಣ್ಯವು ಕೋಟಿ ಕೋಟಿ ಪಟ್ಟು ಜಾಸ್ತಿಯಾಗುತ್ತದೆ. ಪುತ್ರಪ್ರದವೂ ಮೋಕ್ಷಕರವೂ ಜಯಪ್ರಾಪ್ತಿ ಹಾಗೆಯೇ ಧನ ಪ್ರಾಪ್ತಿಕರವೂ ಆಗಿದೆ. ಶಿಶು ಗೋವುಗಳಿಗೆ ಪುಷ್ಟಿದವು, ವಾತರೋಗ ಶಮನ, ಗೃಹ ರೋಗಗಳಿಗೆ ಶಾಂತಿಕರ, ಜ್ವರಾದಿ ರೋಗಗಳ ನಾಶವನ್ನೂ ಮಾಡುತ್ತದೆ ಈ ಅಷ್ಟೋತ್ತರ ಶತನಾಮ ಸ್ತೋತ್ರ. ತಕ್ಷಣಕ್ಕೆ ಫಲಪ್ರದವಾದ ಈ ಸ್ತೋತ್ರ ಕೋಟಿ ಜನ್ಮಗಳ ಪಾಪವನ್ನು ನಾಶ ಮಾಡುತ್ತದೆ. ಭವದ ಭಯ ತಾಪವನ್ನು ಹೋಗಲಾಡಿಸಿ ಮರಣಕಾಲ ಸಮೀಪಿಸಿದಾಗ ಶ್ರೀಕೃಷ್ಣ ಸ್ಮರಣೆಯನ್ನು ಮಾಡಿಸುತ್ತದೆ ಎಂದಿದೆ ಇದರ ಫಲಶ್ರುತಿ. ಅಸ್ಯ ಶ್ರೀಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಮಂತ್ರಸ್ಯ ಶ್ರೀಶೇಷ ಋಷಿಃ ಅನುಷ್ಠುಪ್ ಛಂದಃ ಶ್ರೀಕೃಷ್ಣೋ ದೇವತಾ ಶ್ರೀಕೃಷ್ಣ ಪ್ರೀತ್ಯರ್ಥೆ ಶ್ರೀಕೃಷ್ಣಾಷ್ಟೋತ್ತರ ಶತನಾಮ ಜಪೇ ವಿನಿಯೋಗಃ. ಶ್ರೀಶೇಷ ಉವಾಚ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಸಿ ಗದಾಶಂಖಾಂಬುಜಾಯುಧಃ ದೇವಕೀನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ ಪೂತನಾ ಜೀವಿತಹರಃ ಶಕಟಾಸುರಭಂಜನಃ ನಂದವ್ರಜಜನಾನಂದೀ ಸಚ್ಚಿದಾನಂದವಿಗ್ರಹಃ ನವನೀತವಿಲಿಪ್ತಾಂಗೋ ನವನೀತನಟೋ ನಘಃ ನವನೀತನವಾಹಾರಿ ಮುಚಕುಂದಪ್ರಸಾದಕಃ ಷೋಡಶಸ್ತ್ರೀಸಹಸ್ರೇಶಸ್ತ್ರಿಭಂಗೋ ಮಧುರಾಕೃತಿಃ ಶುಕವಾಗಮೃತಾಬ್ಧಿಂ ದೂರ್ಗೋವಿಂದೋ ಗೋವಿದಾಂಪತಿಃ ವತ್ಸಪಾಲನಸಂಚಾರಿ ಧೇನುಕಾಸುರಭಂಜನಃ ತೃಣೀಕೃತತೃಣಾವರ್ತೋ ಯಮಲಾರ್ಜುನಭಂಜನಃ ಉತ್ತಾಲತಾಲಭೇತ್ತಾಚ ತಮಾಲಶ್ಯಾಮಲಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಸೂರ್ಯಕೋಟಿಸಮಪ್ರಭಃ ಇಲಾಪತಿಃ ಪರಂ ಜ್ಯೋತಿರ್ಯಾದವೇಂದ್ರೋ ಯದೂದ್ವಹಃ ವನಮಾಲೀ ಪೀತವಾಸಾಃ ಪಾರಿಜಾತಾಪಹಾರಕಃ ಗೋವರ್ಧನಾಚಲೋದ್ಧರ್ತಾ ಗೋಪಾಲಃ ಸರ್ವಪಾಲಕಃ ಅಜೋ ನಿರಂಜನಃ ಕಾಮಜನಕಃ ಕಂಜಲೋಚನಃ ಮಧುಹಾ ಮಧುರಾನಾಥೋ ದ್ವಾರಕಾನಾಯಕೋ ಬಲಿ ವೃಂದಾವನಾಂತಸಂಚಾರಿ ತುಳಸೀಧಾಮಭೂಷಣಃ ಸ್ಯಮಂತಕಮಣೇರ್ಹರ್ತಾ ನರನಾರಾಯಣಾತ್ಮಕಃ ಕುಬ್ಜಾ ಕೃಷ್ಣಾಂಬರಧರೋ ಮಾಯೀ ಪರಮಪೂರುಷಃ ಮುಷ್ಟಿಕಾಸುರಚಾಣೂರ ಮಹಾಯುದ್ಧವಿಶಾರದಃ
संसारवैरिकंसारिर्मुरारिर्नरकान्तकः अनादिब्रह्मचारी च कृष्णाव्यसनकर्षकः शिशुपालशिरश्छेत्ता दुर्योधनकुलान्तकृत् विदुराक्रूरवरदो विश्वरूपप्रदर्शकः सत्यवाक् सत्यसङ्कल्पः सत्यभामारतो जयी सुभद्रा पूर्वजो विष्णुर्भीष्ममुक्तिप्रदायकः जगद्गुरुर्जगन्नाथो वेणुनादविशारदः वृषभासुरविध्वंसी बाणासुरबलान्तकृत् युधिष्ठिरप्रतिष्ठाता बर्हिबर्हावतंसकः पार्थसारथिरव्यक्तो गीतामृतमहोदधिः कालीयफणिमाणिक्यरञ्जितश्रीपदाम्बुजः दामोदरो यज्ञभोक्त्रा दानवेन्द्रविनाशनः नारायणः परं ब्रह्मा पन्नगाशनवाहनः जलक्रीडासमासक्त गोपीवस्त्रापहारकः पुण्यश्लोकस्तीर्थकरो वेदवेद्यो दयानिधिः सर्वतीर्थात्मकः सर्वग्रहरूपी परात्परः इत्येवं कृष्णदेवस्य नाम्नामष्टोत्तरं शतम् कृष्णेन कृष्णभक्तेन श्रुत्वा गीतामृतं पुरा स्तोत्रं कृष्णप्रियकरं श्रुतं तस्मान्मया पुरा कृष्णनामामृतं नाम परमानन्ददायकम् अनुपद्रवदुःखघ्नं परमायुष्यवर्धनम् दानं श्रुतं तपस्तीर्थं यत् कृतं त्विह जन्मनि पठतां शृण्वतां चैव कोटिकोटिगुणं भवेत् पुत्रप्रदमपुत्राणाम् अगतीनां गतिप्रदं धनावहं दरिद्राणां जयेच्छूनां जयावहम् शिशूनां गोकुलानां च पुष्टिदं पुष्टिवर्धनं वातग्रहज्वरादीनां शमनं शान्तिमुक्तिदम् समस्तकामदं सद्यः कोटिजन्माघनाशनम् अन्ते कृष्णस्मरणदं भवतापभयापहम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने इमं मन्त्रं महादेवी जपेन्नेव दिवानिशं सर्वग्रहानुग्रहभाक् सर्वप्रियतमो भवेत् पुत्रपौत्रैः परिवृतः सर्वसिद्धिसमृद्धिमान् निर्विश्य भोगानन्तेऽपि कृष्णसायुज्यमाप्नुयात्